ನಮಸ್ಕಾರ ಸ್ನೇಹಿತರು, ಮುಂಜಾನೆ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ನೋಡಿ ಸ್ನೇಹಿತರೆ, ತುರಹಳ್ಳಿ ಫಾರೆಸ್ಟ್ ಸರಹದ್ದಲ್ಲಿ ಮುಂಜಾನೆಯ ನಡಿಗೆ ಇವತ್ತು. ಇಂದಿನ ಮುಂಜಾನೆಯ ಮಾತಿನಲ್ಲಿ ಪತ್ರಿ ಈ ವಿಷಯದ ಬಗ್ಗೆ ಒಂದೆರಡು ಮಾತು. ಅದಕ್ಕೆ ಮುಂಚೆ ನೋಡಿ, ನಿಮಗೆ ಈ 535 ಎಕರೆ ಎಷ್ಟು ತುರಹಳ್ಳಿ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ. ಮೈಸೂರು ರಸ್ತೆಯಿಂದ ಕನಕಪುರ ರಸ್ತೆಯವರೆಗೂ ಉದ್ದಕ್ಕೆ ಇದೆ ಇದು. ಸ್ನೇಹಿತರೆ, ನಾನು 1965ನೇ ಇಸ್ವಿನಲ್ಲಿ ಮಾಳ ಗ್ರಾಮದಲ್ಲಿ, ಉಡುಪಿ ಜಿಲ್ಲೆ, ಕಾರ್ಕಳ ತಾಲೂಕು, ಇಲ್ಲಿ ನನ್ನ ತಂದೆ ತಾಯಿಯವರಿಗೆ 17ನೇ ಮಗುವಾಗಿ ಹುಟ್ಟಿದವ. ಆಗ ಹಾಗೆ ಸ್ವಾಮಿ ದೊಡ್ಡ ಸಂಸಾರಗಳು. ನಮ್ಮ ಊರಲ್ಲಿ ಒಂದು ಡಜನ್ಗಿಂತ ಜಾಸ್ತಿ ಮಕ್ಕಳಿರೋ ಒಂದು 5-6 ಮನೆಗಳಿದ್ವು. ಏನಕ್ಕೆ ಈ ಪ್ರಸ್ತಾಪ ಮಾಡಿದೆ ಅಂದರೆ, ದೊಡ್ಡ ಸಂಸ್ಥಾನಗಳು ಆವಾಗ ಡೆತ್ ರೇಟ್ ವಾಸ್ ಮೋರ್. ನಾವು ಹೆಲ್ತ್ ಕೇರ್ ಏನು ಅಂಥದ್ದೇನು ಇಂಪ್ರೂವ್ ಆಗಿರಲಿಲ್ಲ ಆವಾಗ. ಅಂಥ ಒಂದು ಸಮಯ, ನಾವೇನೋ 11 ಜನ ಬದುಕೊಡ್ಬೇಕು, ನಾನು 11. ಬಹಳ ಖುಷಿ ಆಗ್ತಿದೆ. ನಾನು ನನ್ನ ಪಿತೃಗಳಿಗೆ, ತಂದೆ ತಾಯಿಯರಿಗೆ ಬಹಳ ಕೃತಜ್ಞನಾಗಿರಬೇಕು. ಯಾಕಂದರೆ ಒಂದಷ್ಟು ಜನ ತಂದೆ ತಾಯಿಯರನ್ನ ಬೈತಾರೆ, ಅಪ್ಪ ಅಮ್ಮ ನಮಗೇನು ಮಾಡಿಟ್ಟಿಲ್ಲಪ್ಪ. ನಾನು ಹೇಳೋದಿಷ್ಟೇ, ಅವರಿಂದಾಗಿ ನಾವು, ದೇವ್ರು ಏನು ಕಮ್ಮಿ ಮಾಡಿದ್ದಾನೆ ನಮಗೆ? 2 ಕೈ, 2 ಕಾಲು, 2 ಕಣ್ಣು, 2 ಕಿವಿ, 1 ಮೂಗು, ಅಂದರೆ 2 ಹೊಳ್ಳೆ ಇರುತ್ತೆ ಅದರಲ್ಲಿ. ಹಾಗೆ ಬಾಯಿ, ಏನು ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಕರ್ಮಭೂಮಿಗೆ ಬಂದಿದ್ದೀವಿ. ಇಲ್ಲಿ ಸತ್ಕರ್ಮಗಳನ್ನು ಮಾಡು, ಸನಾತನ ಧರ್ಮವನ್ನು ಪಾಲಿಸು ಅಂತ ನಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ತಂದೆ ತಾಯಿಯರನ್ನ ಯಾವತ್ತೂ ಸುಲಭವಾಗಿ ನೋಡೋಂಗಿಲ್ಲ. ಯಾಕಂದರೆ ಅವರಿಂದಾಗಿ ನಾವು ಸನಾತನ ಧರ್ಮಿಗಳಾಗಿರೋಣ, ಸತ್ಕರ್ಮಗಳನ್ನು ಮಾಡೋಣ ಅಂತ ಹೇಳ್ತಾ ಪತ್ರಿ ವಿಚಾರಕ್ಕೆ ಬರ್ತೀವಿ. ನಮ್ಮದು ತೋಟದ ಮನೆ, ಸಾಕಷ್ಟು ಹೂಗಳು ಬಿಡ್ತಿದ್ವು ಅಂಗಳದಲ್ಲಿ ಅಥವಾ ತೋಟದಲ್ಲಿ. ಬೆಳಿಗ್ಗೆ ನಾವು ಮಕ್ಕಳಿದ್ದಾಗ ಪತ್ರಿ ವೆಂಟುನಿ ಹಣ್ಣಿಯರೆ ಭಾಳ ಅಂತ ಹೇಳೋರು. ಹೂಗಳನ್ನು ಕೊಯ್ದುಕೊಂಡು ಬನ್ನಿ ಅಂತ. ಯಾಕಂದರೆ ಪಂಚಾಯತ್ನ ಇರುವಂತಹ ಮನೆ ನಮ್ಮದು. ಹಾಗಾಗಿ ಪೂಜೆ ಆಗುವಂಥದ್ದಿದೆ ದೈನಂದಿನ. ಹಾಗಾಗಿ ಪೂಜೆಗೆ ಪತ್ರಿ ಬೇಕು. ಪತ್ರಿ ಅಂದರೆ ಪತ್ರಗಳು ಹಾಗೂ ಪುಷ್ಪಗಳು, ಇವುಗಳನ್ನು ಕಲೆ ಹಾಕಿ ನಾವು ಒದಗಿಸ್ತಿದ್ವಿ. ಆಮೇಲೆ ಶಾಲೆಗೆ ಹೋಗ್ತಿದ್ವಿ. ಹಾಗೆ ನಾವು ತೋಟಗಳಲ್ಲಿ ಹೋಗಿ ಒಂದಿಷ್ಟು ಅಡಿಕೆ ಗುಡ್ಡೆ ಹಾಕಿ ಅದನ್ನು ಅಂಗಳಕ್ಕೆ ತಂದು ಹಾಕಿ ಮತ್ತೆ ಶಾಲೆಗೆ ಹೋದಂಥ ದಿನಗಳು ನನಗೆ ನೆನಪಲ್ಲಿದ್ದಾವೆ. ಈ ಪತ್ರಿ ಅಂದರೆ ನನಗೆ ಒಂದು ಜಿಜ್ಞಾಸೆ. ನಾವು ಪತ್ರಿ ಅಂತ ಹೇಳ್ತಿದ್ರಪ್ಪ, ಆದರೆ ಪತ್ರಿ ಅಂದರೆ ಪತ್ರ ಪೂಜೆ ಅಂತ ಹೇಳ್ತಾರೆ ಪೂಜೆ ಮಾಡುವಾಗ. ಅದಕ್ಕೆ ವಿವಿಧ ಪತ್ರಗಳು, ಎಲೆಗಳು, ಇದನ್ನು ಬಳಸ್ತಾರೆ ಪತ್ರ ಪೂಜೆ ಮಾಡುವಾಗ. ಅದು ಯಾವುದೇ ಪೂಜೆಯಲ್ಲೂ ಕೂಡ ಇರಲಿ, ಹೂಗಳು ಬೇಕೇ ಬೇಕು ಪೂಜೆಗೆ. ಅದೇನು ಹೂಗಳಿಲ್ಲದೆ ಪೂಜೆ ಆಗೋದೇ ಕಷ್ಟ ನಮ್ಮ ಪ್ರಕಾರ.
ಹಾಗಾಗಿ ಈ ಪತ್ರಗಳು ಒಂದಿಷ್ಟು ಕರವೀರ ಪತ್ರ, ಕರವೀರ ಪುಷ್ಪ, ಚಂಪಕ ಪುಷ್ಪ, ದಾಸವಾಳಗಳು, ಮಲ್ಲಿಗೆ, ಅದೇನೇನೋ ತ್ರಿಗುಣಾತ್ಮಕ, ಹೀಗೆ ನಾನಾ ಪುಷ್ಪಗಳು ನಮ್ಮಲ್ಲಿ ಪೂಜೆಗೆ ಸಿಗಲ್ಪಡ್ತವೆ. ಈ ತೋಟದ ಮನೆಗಳು ಇರೋ ಕಡೆ ಅಂಗಳದ ಕೊನೆಯಲ್ಲಿ ಹೂ ಗಿಡಗಳನ್ನು ನೆಟ್ಟಿರ್ತಾರೆ. ಆ ಪುಷ್ಪಗಳು ಬೇರೆ ಸಿಗ್ತವೆ. ಆದರೆ ಇದನ್ನು ಪತ್ರಿ ಅಂತ ಕರಿತಿದ್ರಪ್ಪ. ಪತ್ರಿ ಅಂದರೆ ಪತ್ರಗಳನ್ನು ಕಲೆ ಹಾಕಿರಬೇಕು. ಅದು ಬಿಟ್ಟು ನಾವು ಪತ್ರಗಳಿಗಿಂತಲೂ ಪೂಜೆಗೆ ಪುಷ್ಪಗಳನ್ನೇ ಜಾಸ್ತಿ ನಾವು ಕಲೆ ಹಾಕ್ತಾಯಿದ್ವಿ. ಆದರೂ ಅದನ್ನು ಪತ್ರಿ ಅಂತ ಕರಿತೀವಿ. ಹಾಗಾಗಿ ಪತ್ರಿಯ ನೆನಪಾಯ್ತು ನನಗೆ. ಬೆಳಗ್ಗೆ ಎದ್ದು ಕೂಡಲೇ ಹಾಲು ತೊಡೆದು ನಂತರ ದೇವರಿಗೆ ನಮಸ್ಕಾರ ಮಾಡಿ ಪತ್ರಿ ಹಾಕಿ ಪಡಳಿ. ಈ ಪಡಳಿ ಅಂದರೆ ಏನಂದರೆ ಹೂ ಎಲೆಗಳನ್ನು ಕೊಯ್ದು ಶೇಖರಿಸುವಂಥ ಒಂದು ಬುಟ್ಟಿ. ಅದು ಬೀಳಿನ ಬುಟ್ಟಿ ಆವಾಗಿನ ಕಾಲಕ್ಕೆ. ಇದು ನಾನು ಹೇಳ್ತಿರೋದು ನಿಮಗೆ ಸುಮಾರು 50 ವರ್ಷಗಳ ಹಿಂದಿನ ಮಾತು. ಅಂತಹ ಒಂದು ಸುಂದರವಾದ ಪಶ್ಚಿಮ ಘಟ್ಟಗಳ ಸಾಲಿನ ಬದಿಯಲ್ಲಿ ನಮ್ಮ ಊರು ಮಾಳ ಗ್ರಾಮ. ಅದು ಕುಗ್ರಾಮವಾಗಿತ್ತು. 1977ರವರೆಗೆ ಕುದುರೆಮುಖ ಹೆದ್ದಾರಿ ಆಗೋವರೆಗೂ ಕುಗ್ರಾಮವಾಗಿತ್ತು. ಯಾಕೆ ಇದೆಲ್ಲ ನೆನಪಾಯ್ತು ಇವತ್ತಂದರೆ, ಇಲ್ಲಿ ನೋಡಿ ತುರಹಳ್ಳಿ ಅರಣ್ಯ ವಿಭಾಗಕ್ಕೆ ಬಂದಿದ್ದೀನಿ ಇವತ್ತು. ಈ ಒಂದು ಕಾಂಪೌಂಡ್ ದಾಟಿದರೆ ಮುಂದೆ ಸಂಪೂರ್ಣವಾಗಿ ಕಾಡು 535 ಎಕರೆ. ಒಂದೊಂದು ಸಲ ಇಲ್ಲಿ ಚಿರತೆನೂ ಓಡಾಡತ್ತೆ. ಹಾಗಾಗಿ ಸ್ವಲ್ಪ ಬೆಳಕಾದಮೇಲೆ ಬರೋದು ಒಳ್ಳೇದು ಇಲ್ಲಿಗೆ ವಾಕಿಂಗಿಗೆ. ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಂತ. ಇಲ್ಲಿ ಸ್ವಲ್ಪ ನಿಮಗೆ ದಟ್ಟವಾದ ಅರಣ್ಯ ಏನು ಕಾಣೋಲ್ಲ. ಆದರೆ ನೋಡಿ, ಬರ್ತಾ 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 ಒಳಗಡೆ ಡೀಪ್ ಫಾರೆಸ್ಟಿಗೆ ಹೋದರೆ ಸ್ವಲ್ಪ ದಟ್ಟವಾದ ಅರಣ್ಯ ಇದೆ. ಆದರೆ ನಮ್ಮ ಪಶ್ಚಿಮ ಘಟ್ಟಗಳ ಸಾಲಿನ ಅರಣ್ಯಕ್ಕೆ ಇದನ್ನು ಹೋಲಿಸ್ಲಿಕ್ಕೆ ಬರೋದಿಲ್ಲ. ಅದು ದಟ್ಟದಾದ ಅರಣ್ಯ. ಇಲ್ಲಿ ಅಷ್ಟು ದಟ್ಟವಾಗಿ ಕಾಣೋದಿಲ್ಲ. ಆದರೆ ಇದು ತುರಹಳ್ಳಿ ಅರಣ್ಯ ವಿಭಾಗ. 535 ಎಕರೆ ಅರಣ್ಯದ ಸಮೀಪದಲ್ಲಿ ವಾಕ್ ಮಾಡಿದರೆ ಸಾಕು. ಯಾಕಂದರೆ ಒಳ್ಳೆಯ ಉಸಿರು, ಹಸಿರು ಎಲ್ಲ ಸಿಗ್ತದೆ ಇಲ್ಲಿ ನಮಗೆ. ಹಾಗಾಗಿ ನಾವು ಈ ಕರ್ಮಭೂಮಿಗೆ ಜನ್ಮ ತಗೊಂಡು ಬಂದಿರತಕ್ಕಂಥವ್ರು ಸತ್ಕರ್ಮಗಳನ್ನು ಮಾಡಿ ಜೀವನ ಮಾಡಬೇಕು, ಸನಾತನಿಗಳಾಗಿ ಇರಬೇಕು, ಮಾತಾ ಪಿತೃರಿಗೆ ಋಣಿಯಾಗಿರಬೇಕು. ಯಾಕಂದರೆ ನೋಡಿ, ಮಾತಾ ಪಿತೃರ ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗುರುವಿನ ಋಣ ಕೂಡ. ಹಾಗಾಗಿ ಈ ಥರದ ಮಾತುಗಳು ಮುಂಜಾನೆಯ ಮಾತಿನಲ್ಲಿ ನನಗೆ ಆಡೋದಕ್ಕೆ ಇವತ್ತು ಬಹಳ ಖುಷಿ ಅನ್ನಿಸ್ತು. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮಳ್ಳೂರು. ಪ್ರೀತಿ ಇರಲಿ. ನಮಸ್ಕಾರ. ಮತ್ತೆ ಸಿಗ್ತೀನಿ.